ಪ್ರಧಾನಿ ನರೇಂದ್ರ ಮೋದಿ ಸಾಗುವಂತ ದಾರಿಯಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರ ಭದ್ರತೆಯನ್ನು ನೀಡುವಲ್ಲಿ ವಿಫಲವಾಗಿದೆ, ಪ್ರಧಾನಿಗೂ ರಕ್ಷಣೆ ಕೊಡದಂತ ಸ್ಥಿತಿ ನಿರ್ಮಾಣವಾಗಿದೆ, ಇದು ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ವಿಷಯ ಅಂತ ಆರಗ ಜ್ಞಾನೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲಾ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ ಯಾವ ರೀತಿ ಇವರು ಕಾರ್ಯನಿರ್ವಹಿಸಬೇಕು ಅದನ್ನ ಮಾಡ್ತಾ ಇಲ್ಲ. ಅದರಿಂದಾಗಿ ಇವತ್ತು ಅದು ಎನ್ಐ ಕೂಡ ಹೋಗಿದೆ ಕೇಸು, ಎನ್ಐ ಕೂಡ ಬಂದು ತನಿಖೆ ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಗಂಭೀರವಾದಂತಹ ಸಮಸ್ಯೆ ಇದೆ. ಒಬ್ಬ ಪ್ರಧಾನಿ ಬರುವಾಗ ಜಿಲೆಟಿನ್ ಇದು ಬಾಕ್ಸ್ ಪಕ್ಕದಲ್ಲೇ ಇತ್ತು ಅನ್ನುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ಒಂದು ಪರಿಸ್ಥಿತಿ, ನಮ್ಮ ಒಂದು ಅಭದ್ರತೆ ಎಷ್ಟು ಮಟ್ಟಿಗೆ ಇದೆ ಈ ರಾಜ್ಯದಲ್ಲಿ. ಸಾಮಾನ್ಯ ಜನರ ಬದುಕಿಗಂತೂ ರಕ್ಷಣೆ ಇಲ್ಲ, ಆದರೆ ಈ ದೇಶದ ಪ್ರಧಾನಿಗೂ ರಕ್ಷಣೆ ಕೊಡದೇ ಇರುವಂತಹ ಒಂದು ಸ್ಥಿತಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲಾ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಸಾಗುವಂತ ದಾರಿಯಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರ ಭದ್ರತೆಯನ್ನು ನೀಡುವಲ್ಲಿ ವಿಫಲವಾಗಿದೆ, ಪ್ರಧಾನಿಗೂ ರಕ್ಷಣೆ ಕೊಡದಂತ ಸ್ಥಿತಿ ನಿರ್ಮಾಣವಾಗಿದೆ, ಇದು ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ವಿಷಯ ಅಂತ ಆರಗ ಜ್ಞಾನೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲಾ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ ಯಾವ ರೀತಿ ಇವರು ಕಾರ್ಯನಿರ್ವಹಿಸಬೇಕು ಅದನ್ನ ಮಾಡ್ತಾ ಇಲ್ಲ. ಅದರಿಂದಾಗಿ ಇವತ್ತು ಅದು ಎನ್ಐ ಕೂಡ ಹೋಗಿದೆ ಕೇಸು, ಎನ್ಐ ಕೂಡ ಬಂದು ತನಿಖೆ ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಗಂಭೀರವಾದಂತಹ ಸಮಸ್ಯೆ ಇದೆ. ಒಬ್ಬ ಪ್ರಧಾನಿ ಬರುವಾಗ ಜಿಲೆಟಿನ್ ಇದು ಬಾಕ್ಸ್ ಪಕ್ಕದಲ್ಲೇ ಇತ್ತು ಅನ್ನುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ಒಂದು ಪರಿಸ್ಥಿತಿ, ನಮ್ಮ ಒಂದು ಅಭದ್ರತೆ ಎಷ್ಟು ಮಟ್ಟಿಗೆ ಇದೆ ಈ ರಾಜ್ಯದಲ್ಲಿ. ಸಾಮಾನ್ಯ ಜನರ ಬದುಕಿಗಂತೂ ರಕ್ಷಣೆ ಇಲ್ಲ, ಆದರೆ ಈ ದೇಶದ ಪ್ರಧಾನಿಗೂ ರಕ್ಷಣೆ ಕೊಡದೇ ಇರುವಂತಹ ಒಂದು ಸ್ಥಿತಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲಾ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಸಾಗುವಂತ ದಾರಿಯಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರ ಭದ್ರತೆಯನ್ನು ನೀಡುವಲ್ಲಿ ವಿಫಲವಾಗಿದೆ, ಪ್ರಧಾನಿಗೂ ರಕ್ಷಣೆ ಕೊಡದಂತ ಸ್ಥಿತಿ ನಿರ್ಮಾಣವಾಗಿದೆ, ಇದು ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ವಿಷಯ ಅಂತ ಆರಗ ಜ್ಞಾನೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲಾ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ ಯಾವ ರೀತಿ ಇವರು ಕಾರ್ಯನಿರ್ವಹಿಸಬೇಕು ಅದನ್ನ ಮಾಡ್ತಾ ಇಲ್ಲ. ಅದರಿಂದಾಗಿ ಇವತ್ತು ಅದು ಎನ್ಐ ಕೂಡ ಹೋಗಿದೆ ಕೇಸು, ಎನ್ಐ ಕೂಡ ಬಂದು ತನಿಖೆ ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಗಂಭೀರವಾದಂತಹ ಸಮಸ್ಯೆ ಇದೆ. ಒಬ್ಬ ಪ್ರಧಾನಿ ಬರುವಾಗ ಜಿಲೆಟಿನ್ ಇದು ಬಾಕ್ಸ್ ಪಕ್ಕದಲ್ಲೇ ಇತ್ತು ಅನ್ನುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ಒಂದು ಪರಿಸ್ಥಿತಿ, ನಮ್ಮ ಒಂದು ಅಭದ್ರತೆ ಎಷ್ಟು ಮಟ್ಟಿಗೆ ಇದೆ ಈ ರಾಜ್ಯದಲ್ಲಿ. ಸಾಮಾನ್ಯ ಜನರ ಬದುಕಿಗಂತೂ ರಕ್ಷಣೆ ಇಲ್ಲ, ಆದರೆ ಈ ದೇಶದ ಪ್ರಧಾನಿಗೂ ರಕ್ಷಣೆ ಕೊಡದೇ ಇರುವಂತಹ ಒಂದು ಸ್ಥಿತಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲಾ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಸಾಗುವಂತ ದಾರಿಯಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರ ಭದ್ರತೆಯನ್ನು ನೀಡುವಲ್ಲಿ ವಿಫಲವಾಗಿದೆ, ಪ್ರಧಾನಿಗೂ ರಕ್ಷಣೆ ಕೊಡದಂತ ಸ್ಥಿತಿ ನಿರ್ಮಾಣವಾಗಿದೆ, ಇದು ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ವಿಷಯ ಅಂತ ಆರಗ ಜ್ಞಾನೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲಾ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ ಯಾವ ರೀತಿ ಇವರು ಕಾರ್ಯನಿರ್ವಹಿಸಬೇಕು ಅದನ್ನ ಮಾಡ್ತಾ ಇಲ್ಲ. ಅದರಿಂದಾಗಿ ಇವತ್ತು ಅದು ಎನ್ಐ ಕೂಡ ಹೋಗಿದೆ ಕೇಸು, ಎನ್ಐ ಕೂಡ ಬಂದು ತನಿಖೆ ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಗಂಭೀರವಾದಂತಹ ಸಮಸ್ಯೆ ಇದೆ. ಒಬ್ಬ ಪ್ರಧಾನಿ ಬರುವಾಗ ಜಿಲೆಟಿನ್ ಇದು ಬಾಕ್ಸ್ ಪಕ್ಕದಲ್ಲೇ ಇತ್ತು ಅನ್ನುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ಒಂದು ಪರಿಸ್ಥಿತಿ, ನಮ್ಮ ಒಂದು ಅಭದ್ರತೆ ಎಷ್ಟು ಮಟ್ಟಿಗೆ ಇದೆ ಈ ರಾಜ್ಯದಲ್ಲಿ.
ಸಾಮಾನ್ಯ ಜನರ ಬದುಕಿಗಂತೂ ರಕ್ಷಣೆ ಇಲ್ಲ. ಆದರೆ ಈ ದೇಶದ ಪ್ರಧಾನಿಗೂ ರಕ್ಷಣೆ ಕೊಡದೇ ಇರುವಂತಹ ಒಂದು ಸ್ಥಿತಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲಾ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಸಾಗುವಂತ ದಾರಿಯಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರ ಭದ್ರತೆಯನ್ನು ನೀಡುವಲ್ಲಿ ವಿಫಲವಾಗಿದೆ, ಪ್ರಧಾನಿಗೂ ರಕ್ಷಣೆ ಕೊಡದಂತ ಸ್ಥಿತಿ ನಿರ್ಮಾಣವಾಗಿದೆ, ಇದು ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ವಿಷಯ ಅಂತ ಆರಗ ಜ್ಞಾನೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲಾ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ ಯಾವ ರೀತಿ ಇವರು ಕಾರ್ಯನಿರ್ವಹಿಸಬೇಕು ಅದನ್ನ ಮಾಡ್ತಾ ಇಲ್ಲ. ಅದರಿಂದಾಗಿ ಇವತ್ತು ಅದು ಎನ್ಐ ಕೂಡ ಹೋಗಿದೆ ಕೇಸು, ಎನ್ಐ ಕೂಡ ಬಂದು ತನಿಖೆ ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಗಂಭೀರವಾದಂತಹ ಸಮಸ್ಯೆ ಇದು. ಒಬ್ಬ ಪ್ರಧಾನಿ ಬರುವಾಗ ಜಿಲೆಟಿನ್ ಇದು ಬಾಕ್ಸ್ ಪಕ್ಕದಲ್ಲೇ ಇತ್ತು ಅನ್ನುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ಒಂದು ಪರಿಸ್ಥಿತಿ. ನಮ್ಮ ಒಂದು ಅಭದ್ರತೆ ಎಷ್ಟು ಮಟ್ಟಿಗೆ ಇದೆ ಈ ರಾಜ್ಯದಲ್ಲಿ. ಸಾಮಾನ್ಯ ಜನರ ಬದುಕಿಗಂತೂ ರಕ್ಷಣೆ ಇಲ್ಲ. ಆದರೆ ಈ ದೇಶದ ಪ್ರಧಾನಿಗೂ ರಕ್ಷಣೆ ಕೊಡದೇ ಇರುವಂತಹ ಒಂದು ಸ್ಥಿತಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲಾ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಸಾಗುವಂತ ದಾರಿಯಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರ ಭದ್ರತೆಯನ್ನು ನೀಡುವಲ್ಲಿ ವಿಫಲವಾಗಿದೆ, ಪ್ರಧಾನಿಗೂ ರಕ್ಷಣೆ ಕೊಡದಂತ ಸ್ಥಿತಿ ನಿರ್ಮಾಣವಾಗಿದೆ, ಇದು ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ವಿಷಯ ಅಂತ ಆರಗ ಜ್ಞಾನೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲಾ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ ಯಾವ ರೀತಿ ಇವರು ಕಾರ್ಯನಿರ್ವಹಿಸಬೇಕು ಅದನ್ನ ಮಾಡ್ತಾ ಇಲ್ಲ. ಅದರಿಂದಾಗಿ ಇವತ್ತು ಅದು ಎನ್ಐ ಕೂಡ ಹೋಗಿದೆ ಕೇಸು, ಎನ್ಐ ಕೂಡ ಬಂದು ತನಿಖೆ ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಗಂಭೀರವಾದಂತಹ ಸಮಸ್ಯೆ ಇದು. ಒಬ್ಬ ಪ್ರಧಾನಿ ಬರುವಾಗ ಜಿಲೆಟಿನ್ ಇದು ಬಾಕ್ಸ್ ಪಕ್ಕದಲ್ಲೇ ಇತ್ತು ಅನ್ನುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ಒಂದು ಪರಿಸ್ಥಿತಿ. ನಮ್ಮ ಒಂದು ಅಭದ್ರತೆ ಎಷ್ಟು ಮಟ್ಟಿಗೆ ಇದೆ ಈ ರಾಜ್ಯದಲ್ಲಿ. ಸಾಮಾನ್ಯ ಜನರ ಬದುಕಿಗಂತೂ ರಕ್ಷಣೆ ಇಲ್ಲ. ಆದರೆ ಈ ದೇಶದ ಪ್ರಧಾನಿಗೂ ರಕ್ಷಣೆ ಕೊಡದೇ ಇರುವಂತಹ ಒಂದು ಸ್ಥಿತಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲಾ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಸಾಗುವಂತ ದಾರಿಯಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದ್ ಕಡೆ ರಾಜ್ಯ ಸರ್ಕಾರ ಭದ್ರತೆಯನ್ನು ನೀಡುವಲ್ಲಿ ವಿಫಲವಾಗಿದೆ, ಪ್ರಧಾನಿಗೂ ರಕ್ಷಣೆ ಕೊಡದಂತ ಸ್ಥಿತಿ ನಿರ್ಮಾಣವಾಗಿದೆ, ಇದು ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ವಿಷಯ ಅಂತ ಆರಗ ಜ್ಞಾನೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲಾ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ ಯಾವ ರೀತಿ ಇವರು ಕಾರ್ಯನಿರ್ವಹಿಸಬೇಕು ಅದನ್ನ ಮಾಡ್ತಾ ಇಲ್ಲ. ಅದರಿಂದಾಗಿ ಇವತ್ತು ಅದು ಎನ್ಐ ಕೂಡ ಹೋಗಿದೆ ಕೇಸು, ಎನ್ಐ ಕೂಡ ಬಂದು ತನಿಖೆ ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಗಂಭೀರವಾದಂತಹ ಸಮಸ್ಯೆ ಇದು. ಒಬ್ಬ ಪ್ರಧಾನಿ ಬರುವಾಗ ಜಿಲೆಟಿನ್ ಇದು ಬಾಕ್ಸ್ ಪಕ್ಕದಲ್ಲೇ ಇತ್ತು ಅನ್ನುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ನಮ್ಮ ರಾಜ್ಯ ತಲೆ ತಗ್ಗಿಸುವಂತ ಒಂದು ಪರಿಸ್ಥಿತಿ. ನಮ್ಮ ಒಂದು ಅಭದ್ರತೆ ಎಷ್ಟು ಮಟ್ಟಿಗೆ ಇದೆ ಈ ರಾಜ್ಯದಲ್ಲಿ. ಸಾಮಾನ್ಯ ಜನರ ಬದುಕಿಗಂತೂ ರಕ್ಷಣೆ ಇಲ್ಲ. ಆದರೆ ಈ ದೇಶದ ಪ್ರಧಾನಿಗೂ ರಕ್ಷಣೆ ಕೊಡದೇ ಇರುವಂತಹ ಒಂದು ಸ್ಥಿತಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ರಾಜ್ಯದ ಭದ್ರತೆಯ ವಿಷಯ ಇದು ಇಡೀ ರಾಜ್ಯದ ಎಲ್ಲಾ ಕಡೆ ಆಗ್ತಾ ಇದೆ ಮತ್ತು ಪ್ರಧಾನಿ ಬಂದಾಗ